ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿಯರಿಗೆ ಒಂಥರ ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಜೂನ್ ವರೆಗೂ ಹಣ ಬಿಡುಗಡೆ ಮಾಡಿದೀವಿ, ಇನ್ನ ಸೆಪ್ಟೆಂಬರ್ ಅಕ್ಟೋಬರ್ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿನ್ನೆ ನಡೆದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಈ ರೀತಿಯಾದಂತಹ ಮಾಹಿತಿಯನ್ನ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಸೊ TV9 ಅಲ್ಲಿ ನೀವು ಒಂದು ನ್ಯೂಸ್ ಚಾನಲ್ ಅನ್ನ ಯೂಟ್ಯೂಬ್ ಅಲ್ಲೇ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಅವ್ರು ಏನ್ ಮಾತಾಡಿದ್ದಾರೆ ಅಂತ. ಕಮೆಂಟ್ ಗಳ ಸುರಿಮಳೆನೆ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನಮ್ಮ ಪ್ರಕಾರ ಬಿಡುಗಡೆ ಆಗಿರುವಂತಹ ಹಣ ಬಂದ್ಬಿಟ್ಟು ಏಪ್ರಿಲ್ ತಿಂಗಳ ಹಣ, ಮೇ, ಜೂನ್, ಜುಲೈ, ಆಗಸ್ಟ್, ಇನ್ನು 5 ತಿಂಗಳ ಹಣ ಬರಬೇಕು ಸೆಪ್ಟೆಂಬರ್ ಅನ್ನ ಹೊರತುಪಡಿಸಿದ್ರೆ. ಸೊ ಇವ್ರು ಹೇಳ್ತಿರೋದೇನು, ಜೂನ್ ವರ್ಗೂ ಬಿಡುಗಡೆ ಮಾಡ್ಬಿಟ್ಟಿದಾರಂತೆ, ಜುಲೈ ಆಗಸ್ಟ್ಗೆ ನಾಮ ಕೊಟ್ಟು ಅಲ್ಲಿ ಮೇ ತಿಂಗಳಕ್ಕೂ ಕೂಡ ನಾಮ ಹಾಕಿದ್ದಾರೆ. ಇವಾಗ ಸೆಪ್ಟೆಂಬರ್ ಅಕ್ಟೋಬರ್ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ. ಸೊ ಕಮೆಂಟ್ ಗಳಲ್ಲಿ ಏನ್ ಬಂದಿದೆ ಅಂತ ಅಂದ್ರೆ, ನೀವು ಯಾವ ಸ್ಕೂಲಲ್ಲಿ ಓದಿರೋದು, ಸೊ ನಿಮಗೆ ಲೆಕ್ಕ ಬರಲ್ವಾ ಅಂತ ಹೇಳ್ತಾ ಇದ್ದಾರೆ. ಇವ್ರು ಏನ್ ಬೇಕು ಅಂತ ಮಾತಾಡ್ತಾರಾ ಅಥವಾ ಏನೋ ಬೇಕಾಬಿಟ್ಟಿ ಅನ್ನೋ ರೀತಿ ಮಾತಾಡ್ತಾರಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ನೀಡಿರುವಂತಹ ಅತಿ ದೊಡ್ಡ ಯೋಜನೆ ಇದು. ಸೊ ನಾವ್ ಯಾರಿಗೂ ಕೂಡ ಮೋಸ ಮಾಡೋದಿಲ್ಲ ಅಂತ ಹೇಳ್ತಿರೋರು, ಸೊ ಯಾಕೆ ಇಷ್ಟೊಂದು ಸುಳ್ಳನ್ನ ಹೇಳ್ತಿದ್ದಾರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಕಮೆಂಟ್ ಅನ್ನ ಓದಿದ್ರೆ ನಿಮ್ಗೆನೆ ಗೊತ್ತಾಗುತ್ತೆ. ಇವಾಗ ನಾವು ಹೇಳುವಂತಹ ಮಾಹಿತಿಯನ್ನ ಫಲಾನುಭವಿಗಳು ಕೇಳ್ತಾರೆ. ಸೊ ಇವತ್ತು ಬಿಡುಗಡೆ ಆಗುತ್ತೆ. ಸೊ ನಾನು ಅಷ್ಟರಲ್ಲಿ ಇವರು ಸುದ್ದಿಗೋಷ್ಠಿಯನ್ನ ಕರೆದ್ಬಿಟ್ಟು ಏನ್ ಮಾಡಿದ್ದಾರೆ, ಸೊ ಹಣವನ್ನ ಬಿಡುಗಡೆ ಮಾಡಿಲ್ಲ. ಸೊ ಒಂದು ವಾರ ಆದ್ಮೇಲೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದವರು ಅವರೇನೆ. ಒಂದು ವಾರ ಆದ್ಮೇಲೆ ಬಿಡುಗಡೆ ಮಾಡ್ದಲೇ ಬಂದ್ಬಿಟ್ಟು ಸುದ್ದಿಗೋಷ್ಠಿಯಲ್ಲಿ ಈ ರೀತಿ ಮಾತಾಡ್ತಾ ಇದ್ದಾರೆ. ಸೊ ಇದನ್ನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತಾನೂ ಕೂಡ ಇಲ್ಲಿ ಹೇಳಿಲ್ಲ. ಒಂದ್ ಕಂತನ್ನ ಬಿಡುಗಡೆ ಮಾಡ್ತಾರೆ, 3 ರಿಂದ 4 ತಿಂಗಳು ಮುಂದೂಡ್ಕೊಂಡು ಹೋಗ್ತಾರೆ. ಸೊ ಇವಾಗ ನೀವೇ ಹೇಳಿ, ನಿಮಗೆ ಬಿಡುಗಡೆ ಆಗಿರುವಂತಹ ಹಣ ಬಂದ್ಬಿಟ್ಟು ಎಷ್ಟು ಕಂತಿನ ಹಣ, ಇನ್ನು ಎಷ್ಟು ಕಂತುಗಳ ಹಣ ಬ್ಯಾಲೆನ್ಸ್ ಉಳ್ಕೊಂಡಿದೆ ಅಂತ. ನಮ್ಮ ಪ್ರಕಾರ ಏಪ್ರಿಲ್ ವರ್ಗೂ ಹಣ ಜಮಾ ಮಾಡಿದ್ದಾರೆ. ಮಾತಾಡಿದ್ರೆ ಸಾಕು ಮಹಾರಾಷ್ಟ್ರದವ್ರನ್ನೇ ಎತ್ಕೊಳ್ತಾರಲ್ಲ. ಸೊ ಇವ್ರು ಕರ್ನಾಟಕದಲ್ಲೇನು ಇವಾಗೇನೋ ಕೊಟ್ಬಿಟ್ಟಿದ್ದಾರೆ ಹಣನ, ಒಪ್ಕೊಳ್ಳೋಣ, ಕೊಟ್ಟಿಲ್ಲ ಅಂತಾನು ಹೇಳೋದಕ್ಕಾಗೋದಿಲ್ಲ. ಬರೀ ಅದನ್ನೇ ಎಕ್ಸಾಂಪಲ್ ಕೊಡ್ತಾರೆ. ಮಹಾರಾಷ್ಟ್ರದಲ್ಲಿ 2 ತಿಂಗಳ ಹಣವನ್ನ ಕೊಟ್ಟರು, ಅದನ್ನ ಮತ್ತೆ ಕೊಡ್ಲೇ ಇಲ್ಲ, ನಿಲ್ಲಿಸ್ಬಿಟ್ರು. ಗೃಹಲಕ್ಷ್ಮಿ ಯೋಜನೆ ಒಂದು ಸ್ಟಾರ್ಟ್ ಆಗ್ಬಿಟ್ಟು 2 ವರ್ಷ ಆಯ್ತು. 2 ವರ್ಷದವರೆಗೂ ಒಂದು ಮಟ್ಟಿಗೆ ಕೊಟ್ಟರು ಅಂತಾನೆ ಅನ್ಕೊಳ್ಳೋಣ. 3ನೇ ವರ್ಷಕ್ಕೆ ಬಿದ್ದಾಗ್ಲಿಂದ ಇವ್ರು ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ದಾರೆ. 3ನೇ ವರ್ಷಕ್ಕೆ 3 ನಾಮ ಹಾಕೋದು ಪಕ್ಕ ಅಂತ ಯಾಕೋ ಅನ್ನಿಸ್ತಾ ಇದೆ. ಸೊ ಇವ್ರಿಗೆ ಲೆಕ್ಕ ಬರೋದಿಲ್ವಾ? ಸೊ ಇವಾಗ ಆಡಳಿತವನ್ನೇ ಮಾಡ್ತಾರೆ ಅಂತ ಅಂದ್ಮೇಲೆ, ಸೊ ಯಾವ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದೀವಿ, ಇನ್ನಿಷ್ಟು ಕಂತಿನ ಹಣವನ್ನ ಕೊಡಬೇಕು ಅನ್ನೋ ಒಂದು ಮಾಹಿತಿಯನ್ನ ತಿಳ್ಕೊಂಡು ಮಾತಾಡಬೇಕು ಅನ್ನೋ ಒಂದು ಅಂತ ನಾವ್ ಹೇಳ್ತಿರುವಂತದ್ದು. ಸೊ ಇದ್ರ ಬಗ್ಗೆ ನೀವು ಕಮೆಂಟ್ ಗಳನ್ನ ಮಾಡ್ತೀರಾ. ಇವಾಗ ಒಂದು ಏನು ಕಮೆಂಟ್ ಗಳನ್ನ ಮಾಡಿದ್ದಾರೆ, ಸೊ ಅದನ್ನು ಕೂಡ ನಿಮ್ಗೆ ಪ್ರೂಫ್ ಆಗಿ ತೋರಿಸಿದೀನಿ. ಇನ್ ಮುಂದಕ್ಕೆ ನಮಗೆ ಕಾಡ್ತಿರುವಂತ ಪ್ರಶ್ನೆ ಏನಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಇನ್ ಮುಂದೆ ಜಮಾ ಮಾಡ್ತಾರಾ ಅನ್ನೋದೇ ಕ್ವೆಶನ್ ಮಾರ್ಕ್ ಆಗಿರುವಂತದ್ದು. ಸೊ ಈ ಒಂದು ಕಾಂಗ್ರೆಸ್ ಸರ್ಕಾರದ ಅತಿ ದೊಡ್ಡ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ 1 by 1 ನೀವು ಕಮೆಂಟ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಫಲಾನುಭವಿಗಳು ಏನೊಂದು ಕಮೆಂಟನ್ನು ಮಾಡಿದ್ದಾರೆ ಅಂತ. ಎಲ್ಲರೂ ಕೂಡ ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಯಾವುದೂ ಕೂಡ ಬಿಡುಗಡೆ ಆಗಿಲ್ಲ. ಆಲ್ರೆಡಿ ಸೆಪ್ಟೆಂಬರ್, ಅಕ್ಟೋಬರ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕಮೆಂಟನ್ನು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಈ ಒಂದು ಯೋಜನೆ ನಿಲ್ಲುತ್ತಾ ಅಥವಾ ಏನಾದರೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಾ? ಸೊ ಎಷ್ಟು ತಿಂಗಳಿಗೊಮ್ಮೆ ಕೊಡ್ತಾರೆ ಅನ್ನೋದೇ ಇಲ್ಲಿ ಡೌಟ್ ಆಗಿರುವಂಥದ್ದು. ಈ ಒಂದು ಮಾಹಿತಿಯನ್ನು ಎಲ್ಲ ಫಲಾನುಭವಿಗಳಿಗೂ ಕೂಡ ಮಿಸ್ ಮಾಡದೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.